ಹಂಗಾಗಿ ತುಂಬಾ ಹೈಜಿನಿಕ್ ಇದ್ದಾರೆ ಇಲ್ಲಿ. ಲೈಟ್ ಕ್ಯಾಪ್ಚರ್ ಆಗ್ತಾ ಇದೆ, ಇಷ್ಟನ್ನು ಕೂಡ ಸೇರಿಸಿದೀನಿ. ಈರುಳ್ಳಿ ಇದಾರೆ ಆಯ್ತಾ, ಚೆನ್ನಾಗಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರದ ವ್ಲಾಗ್ ಇದು. ನಾನು ಹಲ್ಲಿನ ಆಸ್ಪತ್ರೆಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಹಲ್ಲು ನೋವು, 2 ದಿನ ಆಯ್ತು. ಮಾತ್ರೆ ಎಲ್ಲ ತಗೊಂಡೆ, ಕಡಿಮೆ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಂಗಾಗಿ ಇವತ್ತಂತೂ ಜ್ವರ ಎಲ್ಲ ಬಂದಾಗೆ ಅನಿಸ್ತಾ ಇತ್ತು. ಮಾತಾಡುವಷ್ಟು ಕೂಡ ನನ್ಗೆ ತಾಳ್ಮೆ ಇರ್ಲಿಲ್ಲ. ಹಂಗಾಗಿ ಬೆಳಿಗ್ಗೆನೆ ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸಿ ಇಬ್ರುನು ಕೂಡ ಹೊರಟ್ವಿ. ನನ್ಗನ್ಸ್ತಾ ಇತ್ತು ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಮೂಗು, ಈ ಹಲ್ಲು ಇವೆಲ್ಲ ಸರಿ ಇದ್ದಾಗ ಅದ್ರದ್ದು ನಮ್ಗೆ ಬೆಲೆ ಗೊತ್ತಿರೋದಿಲ್ಲ ಅಲ್ವಾ. ಅಂದ್ರೆ ಸ್ವಲ್ಪ ನಮ್ಗೆ ಏನಾದ್ರೂನು ಹೆಚ್ಚು ಕಡಿಮೆ ಆದ್ರೂನು ಅಂದ್ರೆ ಎಷ್ಟು ಮುಖ್ಯ ಅಲ್ವಾ ನಮ್ಗೆ ಹಲ್ಲು ಅಂದ್ರೆ. ಇವಾಗ ನಂಗೆ ಹಲ್ಲು ನೋವಲ್ವಾ, ಹಂಗಾಗಿ ಹಂಗ ಅನಿಸ್ತಾ ಇತ್ತು. ಅಂದ್ರೆ ಊಟ ತಿಂಡಿ ಮಾಡೋದಕ್ ಆಗೋದಿಲ್ಲ, ನೀರ್ ಕುಡಿಯೋದಕ್ಕೂ ಆಗೋದಿಲ್ಲ. ಹಂಗಾಗಿ ನಂಗೆ ಹಂಗ ಅನಿಸ್ತಾ ಇತ್ತು. ಅಂತೂ ಹಾಸ್ಪಿಟಲ್ಗೆ ಬಂದು ಕುಂತ್ವಿ. ಇವತ್ತು ಹೇಳುವಷ್ಟು ಜನ ಇರ್ಲಿಲ್ಲ. ಹಾಗೆ ಇಲ್ಲಿ ಬೇಗನೆ ಕೂಡ ಆಗ್ತದೆ. ತುಂಬಾ ಹೈಜಿನಿಕ್ ಇದೆ ಈ ಹಾಸ್ಪಿಟಲ್ ಮಾತ್ರ. ಹಂಗೆ ತುಂಬಾ ಕ್ಲೀನಿಂಗ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಡಾಕ್ಟರ್ ಕೂಡ ತುಂಬಾ ಒಳ್ಳೆ ಇದ್ದಾರೆ ಇಲ್ಲಿ. ಹಂಗಾಗಿ ಇಲ್ಲಿಗೆ ಬಂದಿದ್ವಿ. ಇನ್ನ ಏನೆಲ್ಲ ಆಯ್ತು ಅಂತ ನಾನು ಮಾತಾಡಿದೀನಿ ಮನೆಗ್ ಬಂದಿದ್ ನಂತರ. ಹಾಸ್ಪಿಟಲ್ ಇಂದ ಸೀದಾ ಮನೆಗೆ ಬಂದ್ವಿ. ಮತ್ತೆ ಎಲ್ಲೂ ಕೂಡ ಹೋಗಿಲ್ಲ, ಎಲ್ಲೂ ಕೂಡ ಹೋಗುವಷ್ಟು ತಾಳ್ಮೆನೂ ಇರ್ಲಿಲ್ಲ. 11:10 ಇವಾಗ ತಾನೇ ಮನೆಗೆ ಬಂದೆ ಸ್ನೇಹಿತರೆ. ಇಂಜೆಕ್ಷನ್ ಕೊಟ್ಟರು, ಸ್ವಲ್ಪ ಹಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟರು. 2 ಹಲ್ಲನ್ನು ಕೂಡ ರೂಟ್ ಕೆನಲ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು. ಇನ್ನು ಮಾತ್ರೆ ಕೊಟ್ಟಿದ್ದಾರೆ ಪೇನ್ ಕಡಿಮೆ ಆಗೋದಕ್ಕೆ. ನನಗೆ 2 ಡೇಸ್ ಆಗಿತ್ತು. ವಿಪರೀತ ಅಂದರೆ ವಿಪರೀತ ಹಲ್ಲು ನೋವಾಗಿತ್ತು. ಕಂಟ್ರೋಲ್ ಮಾಡಿಕೊಂಡೆ, ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಕೊನೆಗೂ ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ದಾಯ್ತು. ಸ್ವಲ್ಪ ಜನ ಕೂಡ ಕಡಿಮೆ ಇದ್ರು, ಹಾಗಾಗಿ ಹೋಗಿ ಬಂದೆ. ಮಾತ್ರೆ ಕೊಟ್ಟಿದ್ದಾರೆ ಪೇನ್ ಕಡಿಮೆ ಆಗೋದಕ್ಕೆ. ಇನ್ನು ಇಂಜೆಕ್ಷನ್ ಎಲ್ಲ ಹಾಕಿದ್ರು ಪೇನ್ ಕಡಿಮೆ ಆಗೋದಕ್ಕೆ ಅಂತ. ನನಗೆ ಈ ಥರ ಮೊದಲನೇ ಬಾರಿಗೆ ಅಂದರೆ ಈ ಥರ ಹಲ್ಲು ನೋವೆಲ್ಲ ನಾನು ಅನುಭವಿಸ್ತಾ ಇರೋದು. ಹಲ್ಲು ನೋವು ಅಂದರೆ ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ ಮುಂಚೆ ಎಲ್ಲರೂ. ಫಸ್ಟ್ ಟೈಮ್ ಏನೂ ಮಾಡೋದಕ್ಕಾಗೋದಿಲ್ಲ ಈ ಕಡೆ. ಇವಾಗ ಮತ್ತೆ ಶುಕ್ರವಾರ ಬರ್ರಿ ಅಂತ ಹೇಳಿದ್ದಾರೆ. ರೂಟ್ ಕೆನಲ್ ಮಾಡಿ ನಂತರ ಕ್ಯಾಪ್ ಹಾಕೋದು ಅಂತ. ನೋಡ್ಬೇಕು ಎಷ್ಟು ಖರ್ಚಾಗ್ತದೆ ಅಂತ. ಈ ಥರ ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕ್ಸ್ಕೊಳ್ತೀವಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಬೀಳ್ತದೆ. ಹಲ್ಲು ಕಿಳಿಸಿದ್ರೆ ಮಿಕ್ಕಿದೆಲ್ಲ ಹಲ್ಲಿಗೂ ಕೂಡ ಅಂದ್ರೆ ಪೆಟ್ಟು ಬೀಳ್ತದೆ. ತುಂಬಾ ಚಿಕ್ಕ ಏಜು, ಮಿಕ್ಕಿದೆಲ್ಲ ಹಲ್ಲು ಕೂಡ ಲೂಸ್ ಆಗ್ತದೆ ಅಂತ ಹೇಳಿದ್ರು. ಹಂಗಾಗಿ ಅದೇನೋ ಗೊತ್ತಿಲ್ಲ, ಫ್ಯಾಮಿಲಿ ಮೇಲೆ ಬರ್ತದೆಯೋ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ. ನಮ್ಮ ದೇಹದ ಪ್ರಕೃತಿನೇನೋ ಗೊತ್ತಿಲ್ಲ. ಅರ್ಧರ್ಧ ಹಲ್ಲು ಹೋಗಿತ್ತಲ್ವಾ, ಅಂದ್ರೆ ಹುಳುಕಾಗಿ ಅಂದ್ರೆ ಹುಳ ತಿಂದ್ಬಿಟ್ಟು ಹೋಗಿತ್ತು. ಇವಾಗ ಅಡ್ಗೆ ಮಾಡ್ಬೇಕು. ನನಗೆ ಇಂಜೆಕ್ಷನ್ ಕೊಟ್ಟಿದ್ದ ಕೋರ್ಸಿಗೆ ಬಾಯಿ ಇದೆ, ನಾಲಿಗೆ ಇದೆ ಅಂತಾನೆ ಗೊತ್ತೇ ಆಗ್ತಾ ಇಲ್ಲ. ಅಂದ್ರೆ ಏನು ಕೂಡ ಫೀಲೇ ಆಗ್ತಾ ಇಲ್ಲ, ಆ ತರ ಆಗಿದೆ. ಏನ್ ಮಾಡೋದು, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ಅದೇನೋ ಗೊತ್ತಿಲ್ಲ. ಪ್ರಾಬ್ಲಮ್ಸ್ ಎಲ್ಲ ನನ್ನನ್ನೇ ಹುಡ್ಕೊಂಡ್ ಬರ್ತದೆ. ಎಷ್ಟು ಪಡ್ಕೊಂಡ್ ಬಂದಿದೀವೋ ಅಷ್ಟನ್ನು ಅನುಭವಿಸಿ ಹೋಗ್ಲೇಬೇಕು. ಇನ್ನೇನ್ ಹೇಳೋದಕ್ ಸಾಧ್ಯ. ನಾನು ಸಾಮಾನ್ಯವಾಗಿ ಏನೇ ಅಂದ್ರೆ ಪೇನ್ ಆಗ್ಲಿ, ನೋವಾಗ್ಲಿ, ಏನಾದ್ರೂ ಆರೋಗ್ಯ ಸಮಸ್ಯೆ ಆಗ್ಲಿ ತುಂಬಾ ಕಡಿಮೆ ಹಾಸಿಗೆ ಹಾಕೊಂಡ್ ಮಲ್ಕೋದು ಈ ತರ ಎಲ್ಲಾನು. ತುಂಬಾ ಅಂದ್ರೆ ಎಷ್ಟೇ ಏನೇನಂಕ ತ್ರಾಸ ಆದ್ರೂ ಕೂಡ ಓಡಾಡ್ತಾ ಇರ್ತೀನಿ, ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಈ ತರ ತುಂಬಾ ಪೀಕ್ ಲೆವೆಲ್ಗೆ ಹೋಯ್ತು, ಇನ್ನೇನ್ ಕಂಟ್ರೋಲ್ ಆಗೋದಿಲ್ಲ ಅಂತಂದಾಗ ಆಸ್ಪತ್ರೆಗೆ ಹೋಗೋದು. ಎಲ್ಲ ಸಿಚುವೇಶನ್ ಅಲ್ಲೂ ಹಂಗೆ ಮಾಡ್ತೀನಿ. ಹಂಗೆ ಮಾಡೇನೆ ನೋಡಿ, ಮುಂಚೆನೆ 4-5 ವರ್ಷದ ಹಿಂದೆನೆ ಹೋಗಿತ್ತು ಅದು ಅರ್ಧ ಹಲ್ಲು. ಆವಾಗ್ಲೇ ಹೋಗಿದ್ದಿದ್ರೆ ಏನಾದ್ರೂ ಫಿಲ್ ಮಾಡ್ಕೊಡ್ತಾ ಇದ್ರು, ಏನಾದ್ರೂ ಸೆರಾಮಿಕ್ ಏನಾದ್ರೂ ಅಂದ್ರೆ ಹಾಕೊಡ್ತಾ ಇದ್ರು ಹಲ್ಲಿಗೆ. ತುಂಬಾ ಕೊನೆ ಮೂಮೆಂಟ್ ಅಲ್ಲಿ ಹೋದ್ರಿಂದ ಅಂದ್ರೆ 4-5 ವರ್ಷದ ಹಿಂದೆ ಅದು ಒಂದ್ ಸ್ವಲ್ಪ ಹಲ್ಲು ಹೋಗಿತ್ತು. ಇವಾಗ ಅದು ಹುಳ ತಿಂದು ತುಂಬಾ ದೊಡ್ಡದಾಗಿ ಏನು ಮಾಡದೇ ಇರುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಹಲ್ಲು. ಇನ್ನೇನ್ ಮಾಡೋದು, ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕಿ ಕೈಕಾಲು ಮುಖ ತೊಳೆದು ಕಿಚನ್ಗೆ ಹೋಗ್ತೀನಿ, ಅಡುಗೆ ಮಾಡಬೇಕು. ಬೆಳಿಗ್ಗೆ 1 ದೋಸೆ ತಿಂದಿದ್ದೆ. ದೋಸೆ ತಿನ್ನೋದಕ್ಕೂ ಆಗಿರಲಿಲ್ಲ, ಏನೂ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಕೆಲವೊಂದು ಬಾರಿ ವಿಪರೀತ ಟೆನ್ಷನ್, ಏನಿದು ಎಲ್ಲ ಸಮಸ್ಯೆನೂ ಹುಡ್ಕೊಂಡು ಬರ್ತದಲ್ವಾ ನನಗೆ ಅಂತ. ಕೆಲವೊಮ್ಮೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ, ಏನು ಮಾಡೋದಕ್ಕಾಗೋದಿಲ್ಲ ಅಂತ.
ಡೈಲಿ ರಾತ್ರಿ ಲೈಟ್ ಅನ್ನ ಆನ್ ಮಾಡ್ತೀನಿ, ಆದ್ರೆ ವಿಡಿಯೋ ಮಾಡೋದು ಇತ್ತೀಚೆಗೆ ತುಂಬಾ ಕಡಿಮೆ ನಾನು ರಾತ್ರಿ ಹೊತ್ತು, ಹಂಗಾಗಿ ಈ ಲೈಟ್ ಕ್ಯಾಪ್ಚರ್ ಆಗ್ತಾ ಇರ್ಲಿಲ್ಲ. ನಮ್ಮ ಮನೆಯವರು ಇಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ. ಎಲ್ರಿ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ. ಇನ್ನ ಒಂದೇನಂತಂದ್ರೆ ವ್ಯೂವರ್ಸ್ ಒಬ್ರು ನನ್ಗೆ ಇವತ್ತಿನ ದಿನ ಕೇಳ್ತಾ ಇದ್ರು ಕಾಮೆಂಟ್ ಅಲ್ಲಿ, ವಿದ್ಯಾ ಅವ್ರೆ ಅಣ್ಣ ಮುಂಚೆಲ್ಲ ವ್ಲಾಗ್ ಅಲ್ಲಿ ಬರ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು, ಇತ್ತೀಚಿಗೆ ವ್ಲಾಗ್ ಅಲ್ಲಿ ಕಾಣಿಸೋದೇ ಇಲ್ಲ ಅಂತ. ಯಾಕೆ ಕಾಣಿಸೋದಿಲ್ಲ ಸರಿ ಹೇಳಿ ಬೇಗ. ಯಾಕೆ ಬೇಜಾರು, ಏನ್ ಬೇಜಾರು ಹೇಳಿ. ಬೇಜಾರು ಓ ಹಂಗ. ನೀನೇ ನನ್ನ ಬ್ಲಾಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ, ಎಲ್ಲರೂ ಫಾಲೋ ಮಾಡಿ. ಇವಳು ಮಿನಿ ಬ್ಲಾಗ್ ಮಾಡ್ತಿದ್ದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಮ್ಮನೆಯವ್ರ ವಿಡಿಯೋ ನೋಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ ಆಯ್ತಾ. ಮುಂಚೆಲ್ಲ ಬರ್ತಾ ಇದ್ರು, ಇತ್ತೀಚೆಗೆ ಅವ್ರದೇ ಆದಂತಹ ಒಂದಿಷ್ಟು ಕೆಲಸಗಳು ನಡೀತಾ ಇದೆ ಒಂದು. ಇನ್ನ ಒಂದೇನಂತಂದ್ರೆ ನಾನೇನ್ ನಿನ್ನೆ ದಿನ ವ್ಲಾಗ್ ಅಲ್ಲಿ ಹೇಳ್ದೆ ಅಲ್ವಾ, ಟೆನ್ಷನ್ ಅನ್ನೋದು ನನಗ್ ಮಾತ್ರ ಅಲ್ಲ ನಮ್ಮನೆಯವ್ರಿಗೂ ಕೂಡ ಇದೆ. ಈ ತರ ಇತ್ತೀಚೆಗೆ ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ, ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಚಿಂತೆಗಳು ಇವೆಲ್ಲ ಇದ್ದಾಗ, ಅಂದ್ರೆ ನನ್ಗೆ ಹೇಗೆ ಅಂತಂದ್ರೆ ಅಳು ಮತ್ತೆ ಕೋಪ ಬರ್ತದೆ. ನಮ್ಮನೆಯವರು ತುಂಬಾ ಸೈಲೆಂಟ್ ಆಗ್ಬಿಡ್ತಾರೆ. ನಾನೇ ತುಂಬಾ ಬಾರಿ ಹೇಳ್ತೀನಿ, ಅಂದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ಬಿಡಿ, ಎಲ್ಲಾದ್ರೂ ಹೋಗಿ ಅಂತೆಲ್ಲ ಅಲ್ಲ ರೀ. ಈ ತರ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರಿ ಅಲ್ವಾ, ಹೇಳಿದ್ರು. ಬಾಯ್ ಬಿಟ್ಟಿ ಹೇಳ್ಬೇಕಾ ಅಂತಾನು ಕೂಡ ಹೇಳಿದ್ರು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದೀನಿ. ಇವತ್ ಏನಂತಂದ್ರೆ ಆಸ್ಪತ್ರೆಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದೆ. ಸುಮಾರು 2 ಗಂಟೆ ಸುಮಾರು ಇಂಜೆಕ್ಷನ್ ಕೊಟ್ಟಿದ್ದು. ಏನಾಗಿತ್ತು ರೀ, ಏನ್ ಹೇಳ್ತಾರೆ, ಪವರ್ ಇಳ್ದೋಯ್ತು. ಏನ್ ಹಲ್ ನೋವು ಇಲ್ಲಿಂದ ಇಲ್ಲಿವರೆಗೂ ನನ್ಗೆ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. 2 ಗಂಟೆಯಿಂದ 3:30ವರೆಗೂ ಏನ್ ನೋವು ಅಂತೀರಿ ಯಪ್ಪ, ಜೀವನದಲ್ಲಿ ಹಲ್ಲು ನೋವು ಅನ್ನೋದು ಹಿಂಗೂ ಇರ್ತದ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಷ್ಟ್ರ ಮಟ್ಟಿಗೆ ಇವತ್ತು ಹಲ್ಲು ನೋವಿತ್ತು. ನಾನು ಆವಾಗ್ಲೇ ನಿಮ್ಗೆ ಹೇಳಿದ್ದೆ. ಇವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಡಾಕ್ಟರು, ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಮೆಡಿಸಿನ್ ಎಲ್ಲ ಕೊಟ್ರು, ಇಂಜೆಕ್ಷನ್ ಎಲ್ಲ ಹಾಕಿದ್ರು ಇಲ್ಲಿ. ಇವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಕೀಳೋದ್ ಬೇಡ, ಅದಕ್ಕೆ ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕೋಣ, ಸೆರಾಮಿಕ್ ಅಥವಾ ಸ್ಟೀಲ್ ಅದೇನೋ ಬರ್ತದೆ, ಅದನ್ನ ಹಾಕುವ ಅಂತ ಹೇಳಿ ಕಳ್ಸಿದ್ದಾರೆ. ನೋಡ್ಬೇಕು, ನಿಮ್ಗೆ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಏನಂತಂದ್ರೆ ಈ ಪೇನ್ ಕಿಲ್ಲರ್ ತಗೊಂಡೆ ಒಂದು 2-3 ಡೇಸ್. ನನ್ನ ಮುಖದ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಆಗಿದೆ. ಮಾತ್ರೆ ರಿಯಾಕ್ಷನ್ ಆಯ್ತು ಅದ್ ಏನೋ ಗೊತ್ತಿಲ್ಲ, ಚಿಕ್ಕ 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 ಗುಳ್ಳೆ ಕಾಣಿಸೋದಿಲ್ಲ, ಅದು ವಿಡಿಯೋನಲ್ಲಿ ಆಗಿದೆ. ನನ್ಗನ್ಸೋ ಪ್ರಕಾರ ಅದು ಮಾತ್ರೆ ರಿಯಾಕ್ಷನ್ ಆಯ್ತು ಅಂತ ಅನ್ಕೊಂಡಿದೀನಿ. ಸರಿ ಹೋಗ್ಬಹುದು ಇನ್ನ ಒಂದು 2 ಡೇಸ್ ಅಲ್ಲಿ. ಹೌದಾ, ಮಾತ್ರೆ ಬಿಡೋದಕ್ಕೆ ಇನ್ನ 2 ಡೇಸ್ ಬೇಕಲ್ಲ, ಇನ್ನ 3 ಡೇಸ್ ಕೋರ್ಸ್ ಮಾಡಿ ಅಂತ ಕೊಟ್ಟಿರೋದಲ್ಲ ಪೇನ್ ಕಿಲ್ಲರ್. ಈ ವ್ಲಾಗ್ ಅನ್ನ ನಾನು ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ನಾಳೆ ರೆಸಿಪಿ ಎಲ್ಲ ಶೂಟ್ ಮಾಡ್ಲಿಕ್ಕಿದೆ. ಒಂದು ಡ್ರೆಸ್ ಬಂದಿದೆ, ವಿಡಿಯೋ ಮಾಡ್ಬೇಕು. ಇವಾಗ ಇನ್ಸ್ಟಾಗ್ರಾಮ್ಗೆ ವಾಯ್ಸ್ ಓವರ್ ಕೊಡ್ಬೇಕು. ನಮ್ಮನೆಯವರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಲ್ಲಿ ವಿಡಿಯೋ ಹಾಕ್ತಾ ಇದ್ದಾರೆ. ಹೇಳ್ರಿ, ತುಂಬಾ ಜನ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ರು. ತುಂಬಾ ದಿನ ಆಗಿತ್ತು ವಿಡಿಯೋನಲ್ಲಿ ಬರ್ದೇನೆ. ಶೇವಿಂಗ್ ಇಲ್ಲ, ಕಟ್ಟಿಂಗ್ ಇಲ್ಲ. ಅದೇನ್ರಿ ಸನ್ಯಾಸಿ? ನೀವು ಟ್ರೈ ಮಾಡುವಂತ. ಸರಿ ಬಾಯ್ ಹೇಳಿ. ಬಾಯ್. ನನ್ ಮಗ ಇವತ್ತು ಒಂದೇ ಸಾರಿ ಬಂದಿರೋದು, ಮತ್ತೆ ಜಾಸ್ತಿ ಹೊತ್ತು ಬಂದಿಲ್ಲ. ನೆಕ್ಸ್ಟ್ ಡೇ ನಾನಿಲ್ಲಿ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಬೀಟ್ರೂಟ್ ಅನ್ನ ತುರ್ದಿಟ್ಕೊಂಡಿದ್ದೀನಿ ಗ್ರೇಟರ್ ಸಹಾಯದಿಂದ. ಇಲ್ಲಿ ನಾನು ಕಡಾಯಿಗೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಕೂಡ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದಾಗ್ಲೇನೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಎರಡನ್ನೂ ಕೂಡ ಸೇರಿಸಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಎರಡು ಕೂಡ ಕಲರ್ ಚೇಂಜ್ ಆಗಿದ ನಂತರ ನಾನಿಲ್ಲಿ ಒಂದು ಚಿಕ್ಕದಾಗಿ ಕಟ್ ಮಾಡಿ
ಇಟ್ಕೊಂಡಂತಹ ಈರುಳ್ಳಿ, ಹಂಗೇನೆ ಅದ್ರ ಜೊತೆನಲ್ಲೇನೆ 1 ಹಸಿಮೆಣಸಿನಕಾಯಿ, ಇನ್ನ ಒಗ್ಗರಣೆ ಸೊಪ್ಪು ಇಷ್ಟನ್ನು ಕೂಡ ಸೇರಿಸಿದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ನಾನು ಫ್ರೈ ಮಾಡ್ಕೊಂಡೆ. ಈರುಳ್ಳಿ ಬೆಂದಿದ ನಂತರ ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿರುವಂತದ್ದು. ನಂತರ ನಾನು ತುರಿದಿಟ್ಟಂತಹ ಈ ಬೀಟ್ರೂಟ್ ಅನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ ಹಾಕಿದ ನಂತರ ಒಮ್ಮೆ ನಾನು ಎಣ್ಣೆನಲ್ಲೇನೆ ಹೀಗೆ ಫ್ರೈ ಮಾಡ್ಕೊಂಡೆ, ಇದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ. ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ. 1 ಟೀ ಕುಡಿಯುವಂತಹ ಕಪ್ಪಲ್ಲಿ 1 ಕಪ್ ನಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ತೀನಿ. ಇಲ್ಲಾಂತಂದ್ರೆ ಬೆಂದ್ ಬರೋದಿಲ್ಲ. ಹಂಗಾಗಿ ಮುಚ್ಚಳ ಮುಚ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೆ. ನಂತರ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇನ್ನ ನೀರು ಡ್ರೈ ಆಗೋವರೆಗೂ ಇದನ್ನ ನಾನು ಬೇಯಿಸ್ಕೊಂಡೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲಾನು ತಿನ್ಬಹುದು, ಚೆನ್ನಾಗಿರ್ತದೆ. ಇವತ್ತು ನಾನು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡಿದ್ದೆ. ಊಟಕ್ಕೆ ಇವತ್ತು ರಸಂ ಮಾಡಿದ್ದೆ. ಈ ಪಲ್ಯಕ್ಕೆ ಕೊನೆಯಲ್ಲಿ ನಾನು 1/4 ಸ್ಪೂನ್ ನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿದ್ದೀನಿ. ಇಷ್ಟೇನೆ, ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಯ್ತು. ಇನ್ನ ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಅಂತ ನಮ್ಮನೆಯವರಿಗೆ ಚಪಾತಿ ಜೊತೆ ಹಾಕೊಟ್ಟೆ. ನಾನು ಅನ್ನ ರಸಂ ಮತ್ತೆ ಬೀಟ್ರೂಟ್ ಪಲ್ಯ ತಿಂದೆ. ನನ್ನ ಹತ್ರ ಚಪಾತಿ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ರಾತ್ರಿ 9:45 ಇವಾಗ ಸಿಗ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ದಷ್ಟೇನೆ. ರೀಸನ್ ನಿಮ್ಗೆ ಗೊತ್ತು, ನನಗೆ ಹುಷಾರಿಲ್ಲ, ಹಲ್ಲು ನೋವು ಅಂತ ಹೇಳಿ, ಆಯ್ತಾ. ಇನ್ನ ಏನಂತಂದ್ರೆ ನನ್ಗೆ ಈ ಮಾತ್ರೆ ರಿಯಾಕ್ಷನ್ ಆಗಿತ್ತು ನೋಡಿ, ಅದು ಇನ್ನ ಕೂಡ ಕಡಿಮೆನೆ ಆಗ್ಲಿಲ್ಲ, ದಿನ ದಿನ ಜಾಸ್ತಿನೇ ಆಗ್ತಾ ಇದೆ. ಇವತ್ತಂತೂ ಸಂಜೆ ನಂತರ ಫುಲ್ಲು, ಈ ಸಂಜೆ ನಂತರ ಅಂತೂ ಜಾಸ್ತಿ, ಇನ್ನ ಮುಖದ ಮೇಲೆ ಫುಲ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಏನ್ ಮಾಡೋದು ಅಂತ. ಪೇನು ಕೂಡ ಕಡಿಮೆ ಆಗ್ಲಿಲ್ಲ. ಮಾತ್ರೆ ತಗೊಳ್ತಾನೆ ಇದೀನಿ, ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ, ಆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ತಿಂದು ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಸ್ಟಾರ್ಟ್ ಆಗ್ತದೆ, ವಿಪರೀತ ಪೇನು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆಯ್ತಾ. ಇನ್ನ ಏನಂತಂದ್ರೆ ಆನ್ಲೈನ್ ಇಂದ ಒಂದು ಪಾರ್ಸಲ್ ಬಂದಿತ್ತು. ಇದು ಬಂದು ತುಂಬಾ ದಿನಗಳಾಯ್ತು. ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾನೆ ಇತ್ತು, ಹಂಗಾಗಿ ನಾನು ಯಾವುದೇ ವಿಡಿಯೋನ ಮಾಡಿರ್ಲಿಲ್ಲ. ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಇದು ಏನ್ ಅಂದ್ರೆ ಕುರ್ತಾ ಸೆಟ್, ಚೆನ್ನಾಗಿದೆ. ಪ್ಯೂರ್ ಕಾಟನ್ ಕುರ್ತಾ ಸೆಟ್. ಇದು ಬಂದು ಫ್ರಂಟ್ ಅಲ್ಲಿ ಈ ತರ ಎಂಬ್ರಾಯ್ಡರಿ ಇದೆ, ಸ್ಲೀವ್ಸ್ ಗೆ ಈ ತರ ಕೊಟ್ಟಿದ್ದಾರೆ, ಆಯ್ತಾ. ಚೆನ್ನಾಗಿದೆ, ಒಂಥರ ಮಜವಾಗಿದೆ ಈ ಡ್ರೆಸ್ ಮಾತ್ರ. ಇನ್ನ ಸೈಡ್ ಕಟ್ಗೆ ಬಂದು ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ ಎರಡು ಕಡೆನೂ ಕೂಡ. ಕೆಳಗಡೆ ಕೂಡ ಈ ತರ ಥ್ರೆಡ್ ಕೊಟ್ಟಿದ್ದಾರೆ, ಒಂಥರ ಲೇಸ್ ತರ ಥ್ರೆಡ್. ಇದು ಬಂದು ಒಂಥರ ಬ್ಯೂಟಿಫುಲ್ ಆಗಿದೆ ಈ ಕುರ್ತಾ. ನನ್ಗೆ ಪ್ಯಾಕಿಂಗ್ ಅಲ್ಲಿ ಅಷ್ಟು ಚಂದ ಅನ್ಸಿರ್ಲಿಲ್ಲ. ಇವಾಗ ಓಪನ್ ಮಾಡಿದ್ರೆ ತುಂಬಾ ಒಂಥರ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ರಾತ್ರಿ ಹೊತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ. ಇದಕ್ಕೆ ದುಪ್ಪಟ ಬಂದು ಇದು ಪಿಂಕ್ ಮತ್ತೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ದುಪ್ಪಟ. ಇನ್ನ ಇದು ಬಂದು ಪ್ಯಾಂಟು ಅಷ್ಟೇನೆ ಕಾಟನ್ ಮೆಟೀರಿಯಲ್ ಅಲ್ಲೇನೆ ಬಂದಿರುವಂತದ್ದು. ಪ್ಯಾಂಟ್ಗೆ ಜೇಬಿಲ್ಲ. ಕೆಳಗಡೆ ಈ ತರ ಕಾಲಿಗೆ ಈ ತರ ಕೊಟ್ಟಿದ್ದಾರೆ. ನೋಡ್ತೀನಿ, ವೇರ್ ಮಾಡಿ ತೋರಿಸ್ತೀನಿ ಆಯ್ತಾ. ವೇರ್ ಮಾಡಿದ್ರೆ ಇಲ್ಲಿ ಸೈಡ್ ಎಲ್ಲ ಹಾಕಿರ್ತೀನಿ. ಇದ್ರದ್ದು ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬೈ ಮಾಡಬಹುದು ಸ್ನೇಹಿತರೆ. ಇವಿಷ್ಟು. ಇನ್ನ ತುಂಬಾ ಜನ ನನ್ಗೆ ಮೆಸೇಜ್ ಆಗ್ತಾ ಇದ್ರು, ಯಾಕೆ ವಿದ್ಯಾ ಅವರೇ ವ್ಲಾಗ್ಸ್ ಬರ್ತಾ ಇಲ್ಲ, ಆರಾಮಿದ್ದೀರಿ ತಾನೆ ಅಂತೆಲ್ಲ ಹೇಳಿ. ಈ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ನನ್ ಸರಿಯಾಗಿ ವಿಡಿಯೋಸ್ ಆಗ್ತಾ ಇಲ್ಲ ಅಂತ ಅಲ್ವಾ ರೀ. ಈ ವ್ಲಾಗ್ ಪೋಸ್ಟ್ ಆಗ್ತಾ ಇದ್ದಾಗ್ಲೇ ಗೊತ್ತಾಗ್ತದೆ. ನೋಡೋಣ ನಾಳೆ ಏನಾಗ್ತದೆ ಅಂತ ನೀವು ಕೂಡ ಕಾಯ್ತಾ ಇರಿ ಸ್ನೇಹಿತರೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.